ರಾಂಚಿಯಲ್ಲಿ ಹುಟ್ಟಿದಂತಹ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಅಪ್ಪನ ಒತ್ತಾಯಕ್ಕಾಗಿ ಟಿಕೆಟ್ ಕಲೆಕ್ಟರ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅನ್ನ ಸೇರ್ತಾರೆ. ಆದ್ರೆ ಅವ್ರ ಸಿನಿಮಾ ಕೂಡ ನೀವು ನೋಡಿರಬಹುದು. ಅದರಲ್ಲಿ ಒಂದ್ಸಾರಿ ದೀರ್ಘವಾಗಿ ಆಲೋಚನೆ ಮಾಡ್ತಾರೆ ಅವರು. ನನಗಿದ್ ಯಾಕೋ ಪ್ರೊಫೆಷನ್ ಸರಿ ಅನಿಸ್ತಾ ಇಲ್ಲ, ನಾನು ಇದನ್ನ ಬಿಟ್ಟು ಇನ್ನೊಂದನ್ನ ತೊಡಗಿಸಿಕೊಂಡ್ರೆ, ಅಂದ್ರೆ ನನ್ನ ಪ್ಯಾಷನ್ ಆಗಿರುವಂತ ಕ್ರಿಕೆಟ್ ನಲ್ಲಿ ನಾನು ತೊಡಗಿಸಿಕೊಂಡ್ರೆ ನಾನು ಯಶಸ್ಸು ಕಾಣಬಹುದು ಅಂತ ಆಲೋಚಿಸ್ತಾರೆ. ಒಂದು ದಿನ ಗಟ್ಟಿ ನಿರ್ಧಾರ ಮಾಡಿಕೊಂಡು ತಾವು ಕೆಲಸ ಮಾಡ್ತಾ ಇದ್ದಂತ ಜಾಗವನ್ನ ಬಿಟ್ಟು ಬಂದ್ಬಿಡ್ತಾರೆ. ಅದರ ನಂತರ ಆದದ್ದೆಲ್ಲ ದೊಡ್ಡ ಇತಿಹಾಸ. ಹಾಗೇನೆ ನಿಮ್ಮ ಮನಸ್ಸು ಏನೋ ಒಂದನ್ನು ಹೇಳ್ತಾ ಇರುತ್ತೆ. ನೀವು ಆಲೋಚನೆ ಮಾಡ್ರಿ, ಎಷ್ಟೋ ಸಾರಿ ನಾವು ಈ ಸಮಾಜ, ತಂದೆ ತಾಯಿ, ಸ್ನೇಹಿತರು ಅಥವಾ ನಮ್ಮ ಭವಿಷ್ಯವನ್ನ ನಾವು ವಿಚಾರ ಮಾಡಿಕೊಂಡು ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕಿಕೊಂಡು ನಮಗೆ ಇಷ್ಟವಾಗದ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೀವಿ. ಆದರೆ ಅದು ಒಂದು ಹಂತದವರೆಗೂ ಮಾತ್ರ ಇರಲಿ. ಅದರ ನಂತರವೂ ಕೂಡ ನಿಮ್ಮ ಬದುಕಿರುತ್ತೆ. ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು, ತುಂಬಾ ಭವ್ಯವಾಗಿ ನೀವು ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅಲ್ಲಿ ನಿಮ್ಮ ಪ್ಯಾಷನ್, ನಿಮ್ಮ ಇಚ್ಛಾಶಕ್ತಿಯನ್ನ, ನಿಮ್ಮ ವಿಲ್ ಪವರ್ನ ಬಳಸ್ಕೊಂಡು ನೀವು ಮುನ್ನುಗ್ಗಬೇಕಾಗುತ್ತೆ. ಹಾಗೆ ಮುನ್ನುಗ್ಗುವಾಗ 6 ಮುಖ್ಯ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. 6 ಕಟು ಸತ್ಯಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ 6 ಕಟು ಸತ್ಯಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳಿದ್ದೀನಿ. ಗಮನ ಇಟ್ಕೊಂಡು ಕೇಳಿ. ಈ ವಿಡಿಯೋ ನಿಮ್ಮ ಬದುಕನ್ನ ಬದಲಾಯಿಸುವಂತ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಏನೇನು ಅನ್ಕೊಂಡಿದ್ದೀರಿ ಅದೆಲ್ಲವನ್ನ ಸಾಧಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಆಗಾಗ ಮನುಷ್ಯ ಮೈ ಮರಿತಾ ಇರ್ತಾನೆ. ನಾನು ಮೈ ಮರಿತಾ ಇರ್ತೀನಿ, ನೀವು ಮೈ ಮರಿತಾ ಇರ್ತೀರಿ, ಸರ್ಕಾರನೂ ಕೂಡ ಮೈ ಮರಿತಾ ಇರುತ್ತೆ. ಹಾಗಾಗಿ ಅದನ್ನ ಆಗಾಗ ನಾವು ಮತ್ತೆ ಜಾಗೃತ ಮಾಡ್ತಾ ಇರ್ಬೋದು. ಆ ಜಾಗೃತೆಗೋಸ್ಕರ ಮಾತ್ರ ಈ ವಿಡಿಯೋವನ್ನ ನೋಡಿದ ತಕ್ಷಣ ನೀವೆಲ್ಲರೂ ಕೂಡ ಕೆಲಸದಲ್ಲೇ ತೊಡಕೊಂಡ್ ಬಿಡ್ತೀರಿ, ನಿರಂತರವಾಗಿ ಪ್ರಯತ್ನ ಪಡ್ತೀರಿ, ಯಶಸ್ವಿ ಆಗ್ತೀರಿ ಅಂತ ಅಲ್ಲ. ಆದ್ರೆ ಒಂದು ಬೈಕ್ ಅನ್ನ ಅಥವಾ ಒಂದು ಕಾರನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಇಂಜಿನ್ ನಲ್ಲಿ ಒಂದು ಸ್ಪಾರ್ಕ್ ಉಂಟಾಗುತ್ತೆ ನೋಡ್ರಿ. ಈ ವಿಡಿಯೋ ಆ ಸ್ಪಾರ್ಕ್ ಅನ್ನ ನಿಮ್ಮಲ್ಲಿ ಹೊತ್ತಿಸುತ್ತೆ. ಆ ಒಂದು ಸ್ಪಾರ್ಕ್ ನಿಮ್ಮಲ್ಲಿರುವಂತಹ ಗೆಲುವಿನ ದಾಹ ಅನ್ನುವಂತಹ ಒಂದು ಇಂಧನ ಇದೆಯಲ್ಲ, ಆ ಇಂಧನಕ್ಕೆ ಒಂದು ಸಾರಿ ಹತ್ಕೊಳ್ತಾ ಅನ್ಕೊಡ್ರಿ, ಅದೊಂದೇ ನಿಮ್ಮನ್ನ ಗುರಿ ಮುಟ್ಟಿಸಬಲ್ಲ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಬಹಳಷ್ಟು ಅಂಶ ನಾವೆಲ್ಲರೂ ಕೂಡ ಚರ್ಚೆ ಮಾಡೋದಿದೆ. ಅದನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಹಿಂದಿ ಸಿನಿಮಾ 2013 ಬಂದಿತ್ತು, ಬಾಗ್ ಮಿಲ್ಕಾ ಬಾಗ್ ಅಂತ ಹೇಳಿ. ಇದು ಭಾರತದ ಒಬ್ಬ ಪ್ರಖ್ಯಾತ ಕ್ರೀಡಾಪಟುವಿನ ಬಗ್ಗೆ ಹೇಳುತ್ತೆ. ಪಂಜಾಬ್, ಹರಿಯಾಣ ಆ ಉತ್ತರ ಭಾರತದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಮಿಲ್ಕಾ ಸಿಂಗ್ ಅನ್ನೋರು ತುಂಬಾ ಕಡು ಬಡತನದಲ್ಲಿ ಜನಿಸಿರ್ತಾರೆ. ಹೊಟ್ಟೆಪಾಡಿಗೋಸ್ಕರ ಆರ್ಮಿ ಸೇರ್ಕೊಳ್ತಾರೆ. ಆರ್ಮಿ ಸೇರ್ಕೊಂಡ ನಂತರ ಅಲ್ಲಿ ಪ್ರತಿದಿನ ಓಡ್ತಿರ್ತಾರೆ. ಎಲ್ಲರಿಗಿಂತ ವೇಗವಾಗಿ ಓಡ್ತಿರ್ತಾರೆ. ಯಾಕೆ ಗೊತ್ತಾ? ಯಾರು ಓಡ್ತಾರೆ, ಯಾರು ಬೇಗ ತಲುಪ್ತಾರೆ ಗುರಿಯನ್ನ, ಅವ್ರಿಗೆ ಹಾಲು ಕೊಡ್ತಾ ಇರ್ತಾರೆ ಅಲ್ಲಿ. ಹಾಗಾಗಿ ಹಾಲು ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೂದು 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 ದೂದ್ ಅಂತ ಓಡ್ತಿರ್ತಾರೆ. ದೂದ್ ಅಂದ್ರೆ ಹಿಂದಿಯಲ್ಲಿ, ಆ ಪದಕ್ಕೆ ನಾವು ಕನ್ನಡದಲ್ಲಿ ಹಾಲು ಅಂತ ಕರಿತೀವಿ. ಅದನ್ನ ನೋಡಿ ನೀವು ನಿಜಕ್ಕೂ ಕೂಡ ನಿಮಗೆ ಅಚ್ಚರಿ ಅನ್ಸುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಬೆಳೆದಂತ ಒಬ್ಬ ಹುಡುಗ ಮುಂದೆ ಭಾರತಕ್ಕೆ ದೊಡ್ಡ ದೊಡ್ಡ ಪದಕಗಳನ್ನ ತೆಗೆದುಕೊಂಡು ಬರ್ತಾರೆ. ದೊಡ್ಡ ದೊಡ್ಡ ಕ್ರೀಡೆಗಳಲ್ಲಿ ಯಾವ್ಯಾವ್ದ್ರಲ್ಲಿ ಏನೇನ್ ಪ್ರಶಸ್ತಿಯನ್ನ ತಗೊಂಡು ಬಂದ್ರು ಅಂತ ನೀವು ಚಾಟ್ ಜಿಪಿಟಿ ಒಂದ್ಸಾರಿ ಚೆಕ್ ಮಾಡಿ. ಓಕೆ, ಸೊ ಈ ಸಿನಿಮಾನ ನೀವು ನೋಡ್ಬೇಕು. ಮಿಲ್ಕಾ ಸಿಂಗ್ ಇವರನ್ನ ದ ಫ್ಲೈಯಿಂಗ್ ಸಿಖ್ ಅಂತ ಕೂಡ ಕರೀತಾರೆ. ತುಂಬಾ ಬಡತನದಲ್ಲಿ ಜನಿಸಿದ್ರು. ಇವರ ತಂದೆ ತಾಯಿಗಳನ್ನ ನಮ್ಮ ದೇಶ ಸ್ವತಂತ್ರ ಆದಂತ ಸಂದರ್ಭದಲ್ಲಿ, ದೇಶ ವಿಭಜನೆ ಆಯ್ತಲ್ಲ, ಅಲ್ಲಿ ಇವ್ರ ತಂದೆ ತಾಯಿಗಳನ್ನ ಹತ್ಯೆ ಮಾಡ್ಲಾಗತ್ತೆ. ಮತ್ ಇನ್ನೊಂದು ವಿಚಿತ್ರ, ಆ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅಲ್ಲಿ ಒಂದು ಕ್ರೀಡೆಯಲ್ಲಿ ಹೋಗಿರ್ತಾರೆ ಇವರು ಒಂದು ಸ್ಪರ್ಧೆಗೆ. ಇವರ ಸ್ಪರ್ಧಾರ್ಥಿಗಳೆಲ್ಲರೂ ಕೂಡ ಕಾಲಲ್ಲಿ ಚಪ್ಪಲಿಗಳನ್ನು, ಶೂಸ್ ಗಳನ್ನ ಹಾಕೊಂಡು ಓಡ್ತಾ ಇದ್ರೆ, ಬರಿಗಾಲಿನಲ್ಲಿ ಓಡಿದಂತಹ ಬಡ ವ್ಯಕ್ತಿ ಈತ. ಆದ್ರೆ ಗೆಲ್ತಾರೆ, ನೆನ್ಪಿಟ್ಕೊಳ್ರಿ. ಯಾಕಂದ್ರೆ ಇವರು ಹಸಿವು ಮತ್ತು ನೋವನ್ನ ಅನುಭವಿಸಿದ್ರು. ಯಾವ ವ್ಯಕ್ತಿಗೆ ಹಸುವಿನ ಅನುಭವ, ಈ ನೋವಿನ ಅನುಭವ ಆಗಿರುತ್ತೆ ನೋಡ್ರಿ, ಆತ ಬರ್ತಾ 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 ತುಂಬಾ ಶಕ್ತಿಶಾಲಿ ಆಗ್ತಾನೆ. ಈ ಏನು ತಂದೆ ತಾಯಿ ಇಲ್ಲಿ ಕೊಲೆಗೀಡಾಗಿರ್ತಾರೆ ನೋಡ್ರಿ, ಹಾಗಾಗಿ ರೆಫ್ಯೂಜಿ ಕ್ಯಾಂಪ್ ನಲ್ಲಿ ಇರ್ತಾರೆ ಇವರು. ಅಂದ್ರೆ ಪುನರ್ವಸತಿ ಕೇಂದ್ರ ಅಂತ ಕರಿತೀವಿ ನಾವು, ನಿರಾಶ್ರಿತರ ಕೇಂದ್ರ. ಅಲ್ಲಿಂದ ಭಾರತಕ್ಕೆ ದೊಡ್ಡ ದೊಡ್ಡ ಪದಕಗಳನ್ನ ತೆಗೆದುಕೊಂಡು ಬರ್ತಾರೆ. ಸೊ ನೆನ್ಪಿಟ್ಕೊಡ್ರಿ ಇಷ್ಟೇ, ನೀವು ಯಾರ ಮನೆಯಲ್ಲಿ ಹುಟ್ಟಿದಿರಿ, ನೀವು ಈಗ ಹೇಗಿದ್ದೀರಿ, ಇದ್ಯಾವುದು ಕೂಡ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡಲ್ಲ. ನಿಮ್ಮ ಭವಿಷ್ಯವನ್ನ ಏನ್ ನಿರ್ಧಾರ ಮಾಡುತ್ತೆ ಗೊತ್ತಾ? ನೀವ್ ಇವತ್ತು ಎಷ್ಟು ದೊಡ್ಡ ಕನಸನ್ನ ಹೊತ್ಕೊಂಡಿದ್ದೀರಿ. ಮೊದಲು ಕನಸು ಕಾಣ್ಬೇಕು. ನಾವು ಕನಸನ್ನ ಹೊತ್ಕೊಂಡಿದ್ದೀರಿ, ಆ ಕನಸಿಗೋಸ್ಕರ 100 ಪಟ್ಟು ಕನಸಿದ್ದಾಗ ಕನಿಷ್ಠ 10% ಆದ್ರೂ ಅದರ ಬಗ್ಗೆ ಪ್ರತಿದಿನ ಆಲೋಚಿಸ್ತಾ ಇದೀರೋ ಇಲ್ವೋ, ಕನಿಷ್ಠ 1% ಆದ್ರಷ್ಟು ಕೆಲಸವನ್ನ ಮಾಡ್ತಾ ಇದೀರೋ ಇಲ್ವೋ ಆ ಕನಸನ್ನ ಮುಟ್ಟೋಕೋಸ್ಕರ. ಇಷ್ಟಾದ್ರೂ ಥಿಂಕ್ ಮಾಡ್ಕೊಡ್ರಿ. 100% ಕನಸು ಕಂಡಿದ್ದೀರಿ ಅಂದ್ರೆ ಅಟ್ಲೀಸ್ಟ್ 10% ಅದರ ಬಗ್ಗೆ ಆಲೋಚಿಸ್ರಿ ಪ್ರತಿದಿನ. ಅಟ್ಲೀಸ್ಟ್ 1%
ಅದಕ್ಕೋಸ್ಕರ ಕೆಲಸ ಮಾಡಿ. ಯಾಕೆ ಗೆಲುವು ಸಿಗಲ್ಲ ನಿಮ್ಗೆ ನೋಡೇ ಬಿಡೋಣ. ಇದೊಂದು ರೆಕಮೆಂಡೇಶನ್, ಯಾವುದೇ ಕಾರಣಕ್ಕೆ ತಪ್ಪಿಸ್ಬೇಡ್ರಿ. ನಮ್ಮ ಪಾಂಚಜನ್ಯ IAS ನ ಟೆಲಿಗ್ರಾಮ್ ನಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇದ್ರದ್ದು ಸಿಗುತ್ತೆ ನಿಮಗೆ. ಮೊದಲ ಮುಖ್ಯವಾದಂತ ಅಂಶ ನೀವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ನೀವ್ ಏನ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಿ ಮುಂದೆ, ಇವತ್ತಿನಿಂದಾನೇ ಆರಂಭ ಮಾಡ್ಬೇಕು ಅದನ್ನ. ಅದಕ್ಕೆ ಕೆಲವೊಬ್ರು ಕೇಳ್ತಾರೆ, ಸರ್ ನಾನು ದೊಡ್ಡ ರಾಜಕಾರಣಿ ಆಗ್ಬೇಕು ಅನ್ಕೊಂಡಿದ್ದೀನಿ, ಈಗ ಸದ್ಯಕ್ಕೆ ಮೊದಲು ನಾನು ಓದ್ತೀನಿ ಸರ್, ಆಮೇಲೆ IAS ಆಗ್ತೀನಿ, IPS ಆಗ್ತೀನಿ, ಅಥವಾ ಬಿಸ್ನೆಸ್ ಮನ್ ಆಗ್ತೀನಿ, ಅಥವಾ ಮತ್ತೆ ಯಾವ್ದೋ ಕೆಲಸ ಮಾಡ್ತೀನಿ, ಮುಂದೆ ರಾಜಕಾರಣಿ ಆಗೊಂಡಿದ್ದೀನಿ ಸರ್. ಹಾಗಾದ್ರೆ ನಾನು ಇವತ್ತು ಏನ್ ಮಾಡ್ಲಿ ಸರ್, ಯೂಟ್ಯೂಬ್ ಚಾನಲ್ ತೆಗೆದು ಮಾತಾಡೋಕೆ ಸ್ಟಾರ್ಟ್ ಮಾಡ್ಲಾ, ಅಥವಾ ಟ್ವಿಟರ್ ನಲ್ಲಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಲಾ, ಅಥವಾ ಚುನಾವಣೆ ನಿಂತ್ಕೊಳ್ಳ? ಅದಲ್ಲ. ಒಂದು ಗಾದೆ ಮಾತಿದೆ, ಏನಂತ ಅಂದ್ರೆ, ಹೈಡ್ ಯುವರ್ ಸ್ಟ್ರೆಂಗ್, ಬೈಡ್ ಯುವರ್ ಟೈಮ್. ಸಿಕ್ಕಾಗ ಸಿಕ್ಕದನ್ನ ಮಾಡಬಾರ್ದು. ಅದಕ್ಕೊಂದು ಪುಸ್ತಕ ಇದೆ, 48 ಲಾಸ್ ಆಫ್ ಪವರ್ ಅಂತ ಹೇಳಿ. ಅಂದ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಶಕ್ತಿಶಾಲಿ ಆಗ್ಬೇಕು ಅಂತಂದ್ರೆ ಅವ್ನು ಯಾವ ರೂಲ್ಸ್ ಗಳನ್ನ, ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ. ಹಾಗಾಗಿ ನೀವಿನ್ನು 22, 23 ವರ್ಷದಲ್ಲಿರುವಂತ ವ್ಯಕ್ತಿ ಹೋಗಿ ಯಾವುದೋ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಎದುರು ಹಾಕೋತೀನಿ ಅಂತ ಅಂದ್ರೆ ಹುಚ್ಚತನ ಆಗುತ್ತೆ ನಿಮ್ಗೆ. ನೀವು ರಾಜಕಾರಣಿ ಆಗೋರಿದ್ದೀರಿ, ಹೌದು, ಒಪ್ಕೊಳ್ಳೋಣ. ಅದಕ್ಕೆ ಅಂತ ಹಂತಗಳಿರುತ್ತಲ್ಲ, ಸ್ಟೆಪ್ ವೈಸ್ ಹೋಗ್ಬೇಕಾಗತ್ತಲ್ಲ. ಸೊ ಹಾಗಾದ್ರೆ ಏನ್ ಸ್ಟಾರ್ಟ್ ಮಾಡ್ಲಿ ಸರ್ ನಾನು ಇವತ್ತು? ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ, 2 ಡೈರಿ ಮೇಂಟೈನ್ ಮಾಡ್ಬೇಕು ನೀವು. ಮೊದಲು ಒಂದು ಟು ಡೂ ಲಿಸ್ಟ್, ಡೈಲಿ ಪ್ಲಾನರ್, ಒಂದು ನಿಮ್ಮ ಲೈಫ್ ಗೋಲ್. ಅದ್ರಲ್ಲಿ ಬರ್ಕೊಡ್ರಿ, ಓಕೆ ನಾನು ರಾಜಕಾರಣಿ ಈ ವಯಸ್ಸಿಗೆ ಆಗ್ಬೇಕು, ಈ ವರ್ಷಕ್ಕೆ ನಾನು ರಾಜಕಾರಣಿ ಆಗ್ಬೇಕು, ಅದಕ್ಕೋಸ್ಕರ ನಾನು ಏನೇನ್ ಮಾಡ್ಬೇಕು ತಿಳ್ಕೊಳ್ತಾ ಹೋಗ್ರಿ. ಅದ್ರ ಬಗ್ಗೆ ಅಲ್ಲಿ ಇಲ್ಲಿ ಓದ್ಕೊಳ್ತಾ, ನೋಡ್ಕೊಳ್ತಾ, ತಿಳ್ಕೊಳ್ತಾ, ಬರಿತಾ, ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ರಿ. ಇದು ಮೊದಲ ಹಂತ. ಅದು ದೂರಿದ್ದು. ಈಗ ಈ ಕ್ಷಣಕ್ಕೆ, ಈ ಒಂದು ವರ್ಷದಲ್ಲಿ ನಾನು ಏನ್ ಮಾಡ್ಬೇಕು, ನನ್ನ ಮುಂದಿನ ಗುರಿ ಏನು, ಇವುಗಳನ್ನ ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡ್ಬೇಕು ನೀವು. ಅಕಸ್ಮಾತ್ ನೀವು ಮುಂದೂಡ್ತಾ ಇದ್ರಿ ಅನ್ಕೊಡ್ರಿ, ನಾಳೆ ಅನ್ನೋದು ಯಾವತ್ತೂ ಬರೋದಿಲ್ಲ. ಹಳ್ಳಿ ಕಡೆ ಮನೆಗಳ ಮುಂದೆ ಬಾಗಿಲ ಮೇಲೆ ಬರ್ದಿರ್ತಾರೆ, ನಾಳೆ ಬಾ ಅಂತ ಹೇಳಿ. ಯಾಕಂತ ಕೇಳಿದಾಗ, ದೆವ್ವ ಬಂದ್ರೆ ಅದನ್ನ ಓದುತ್ತಂತೆ, ಅದನ್ನ ಮತ್ತೆ ಹೋಗುತ್ತಂತೆ ನಾಳೆ ಬರೋಕೆ. ದೆವ್ವಕ್ಕೇನ್ ಕನ್ನಡ ಬರುತ್ತಾ? ಬರಲ್ಲ ಅಲ್ವಾ? ಅಂದ್ರೆ ಇದ್ರ ಅರ್ಥ ನಾನು ಇಲ್ಲಿ ಹಾಸ್ಯವಾಗಿ ಹೇಳಿದೆ ನಿಮಗೆ, ನಾಳೆ ಅನ್ನುವಂಥದ್ದು ನಿಮಗೆ ಬರೋದಿಲ್ಲ. ಇವತ್ ನಿಮ್ಗೆ ಏನು ಮಾಡೋಕ್ ಆಗ್ತಾ ಇಲ್ಲ ಅಲ್ವಾ? ಅಟ್ ಲೀಸ್ಟ್ ಏನಾದ್ರೂ ಒಂದ್ ಸಣ್ಣದನ್ನ ಮಾಡ್ರಿ ಅಷ್ಟೇ. ಕೆಲವೊಂದ್ಸರಿ ಏನಾಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಮಾಡೋಕ್ ಆಗಿರೋದಿಲ್ಲ, ಬಟ್ ಸಂಜೆ ಏನಾದ್ರೂ ಮಾಡ್ರಿ. ರಾತ್ರಿ 9:30ಗೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮ್ ಮುಂದೆ. ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಸಂಜೆ ಆಯ್ತು ಅನ್ಕೊಡ್ರಿ, ಮುಗೀತು ಇವತ್ತಿನ ದಿನ, ನಾನೇನು ಮಾಡಿಲ್ಲ, ವೇಸ್ಟ್ ಆಯ್ತು. ನೋ, ತಪ್ಪದು, ತುಂಬಾ ದೊಡ್ಡ ತಪ್ಪು. ರೋಮನ್ ಸೈನಿ ಅನ್ನೋರು ಹೇಳ್ತಾರೆ ಇದ್ರ ಬಗ್ಗೆ. ರೋಮನ್ ಸೈನಿ UPSC ರ್ಯಾಂಕ್ ಹೋಲ್ಡರ್, 24 ಅಥವಾ 25ನೇ ರ್ಯಾಂಕ್ ಬಂದಿದ್ರು ಅವ್ರು 2013-14ರಲ್ಲಿ. ಅವ್ರೇನ್ ಹೇಳ್ತಾರಂತ ಅಂದ್ರೆ, ರಾತ್ರಿ 12ರವರೆಗೂ ಇನ್ನೂ ಇವತ್ತಿನ ದಿನಾನೇ ಇದೆ. ಇವತ್ತು ದಿನಾಂಕ ಏನಿದೆ ನೋಡ್ರಿ, ಅವತ್ತಿನ ದಿನಾನೇ ಇರುತ್ತೆ ರಾತ್ರಿ 12ರವರೆಗೂ. ಸೊ ರಾತ್ರಿ 10 ಆಗಿದ್ರು ಕೂಡ ನಿಮ್ಗೆ ಇನ್ನೂ 2 ಗಂಟೆ ಇರುತ್ತೆ. ಆ 2 ಗಂಟೆಯಲ್ಲಿ 1 ಗಂಟೆ ಕೂಡ ನೀವು ವರ್ಕ್ ಮಾಡಿದ್ರೆ ವರ್ಕ್ ಅದು. ಯಾವ ವ್ಯಕ್ತಿ ಪ್ರತಿದಿನ ಕನಿಷ್ಠ ಒಂದು 4 ಗಂಟೆ ಡೀಪ್ ವರ್ಕ್ ಮಾಡ್ತಾರ ನೋಡ್ರಿ, 1 ವರ್ಷದಲ್ಲಿ ಬಹಳಷ್ಟು ಬೆಳವಣಿಗೆನ ಕಾಣ್ತಾರ ಅವ್ರು. ಹಾಗಾಗಿ ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡ್ಬೇಕು ನೀವು. ಯಾಕಂದ್ರೆ ನಾಳೆ ಅನ್ನುವಂಥದ್ದು ಬರೋದಿಲ್ಲ, ನಾಳೆನೂ ಕೂಡ ನೀವು ಅದನ್ನ ಸ್ಟಾರ್ಟ್ ಮಾಡಲ್ಲ. ಬರೀ ಮೋಟಿವೇಶನ್ ವಿಡಿಯೋಗಳೇ ನೋಡ್ಕೊತಾ ಕೂತ್ಕೊಳ್ಬೇಡ್ರಿ. ಇದು ಟ್ಯಾಬ್ಲೆಟ್ ಅಷ್ಟೇ. ಈಗ ನೀವು ಪಾಂಚಜನ್ಯ IAS ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಿ ಅಂತ ಅಂದ್ರೆ, ಬಹಳ ಅಂದ್ರೆ 1 ವರ್ಷ ನೋಡ್ಬೇಕಷ್ಟೇ. ಅದ್ರ ಮುಂದೆ ಇದನ್ನ ನೋಡ್ಬಾರ್ದು ನೀವು. ಅದ್ರ ಮುಂದೆ ವರ್ಷನೂ ಕೂಡ ನೀವು ಇದನ್ನೇ, ನಾನ್ ಮಾತಾಡೋದನ್ನೇ ನೋಡ್ತಾ ಇದೀರಿ ಅಂತ ಅಂದ್ರೆ ವೇಸ್ಟ್. ಅದು ಬದಲಾಗ್ಬೇಕು, ನೀವೇ ಮಾತಾಡೋ ತರ ಆಗ್ಬೇಕು. ಅದ್ರ ಮುಂದಿನ ಹಂತಗಳನ್ನ ನೀವು ಏರ್ತಾ ಹೋಗ್ಬೇಕು, ಬೆಳಿತಾ ಹೋಗ್ಬೇಕು. ಮುಂದಿನ ವರ್ಷನೂ ಕೂಡ ನೀವು ಮತ್ತೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದೀರಿ ಅಂದ್ರೆ ವೇಸ್ಟ್ ಆಫ್ ಟೈಮ್. 1 ವರ್ಷ ಮ್ಯಾಕ್ಸಿಮಮ್, 1 ವರ್ಷ, 6 ತಿಂಗಳು ನೀವು ಇರಬಹುದು, ನಮ್ ಕ್ಲಾಸ್ಗಳನ್ನ ನೋಡಬಹುದು, ಮೋಟಿವೇಶನ್ ವಿಡಿಯೋಗಳನ್ನ. ಯಾಕಂದ್ರೆ ಈ ಮೋಟಿವೇಶನ್ ಇಂದನ ಅಲ್ಲ, ಡಿಸಿಪ್ಲಿನ್, ಶಿಸ್ತು, ನಾನು ಏನ್ ಮಾಡ್ಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದ್ ಹೇಗೆ ಇರ್ಲಿ, ಅದು ಮೆಸ್ಸಿ ಅಂತ ಅಂದ್ರೆ ಇಲ್ಲಿ ಅರ್ಧಂಬರ್ಧ ಆಗಿರ್ಲಿ, ಸ್ಟಾರ್ಟ್ ಮಾಡ್ರಿ. ಮೊದಲು ಆರಂಭ ಮಾಡ್ರಿ, ಅದನ್ನ ಮೊದಲು ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಸ್ಕೇರ್ಡ್. ಮೊದಲು ಭಯ ಪಡಬೇಡ್ರಿ, ಸ್ಟಾರ್ಟ್ ಮಾಡ್ರಿ. ಜಸ್ಟ್ ಸ್ಟಾರ್ಟ್. ನೀವ್ ಯಾವ್ದಕ್ಕೆ ಭಯ ಪಡ್ತಾ ಇದೀರಿ ಅದನ್ನೇ ಸ್ಟಾರ್ಟ್ ಮಾಡ್ರಿ. ಮೊದಲು ಅದನ್ನೇ ಸ್ಟಾರ್ಟ್ ಮಾಡೋದು. ಓಕೆ, ಒಟ್ನಲ್ಲಿ ಹೇಗಾದ್ರೂ ಸ್ಟಾರ್ಟ್ ಮಾಡೋದು, ಆರಂಭ ಮಾಡೋದ್ರಿಂದ ಏನಾಗುತ್ತೆ, ನೀವು ಗುರಿಗಳನ್ನ ಒಂದೊಂದೇ ಮುಟ್ಟಿದಾಗತ್ತೆ. ಮಾರ್ಕ್ ಮಾಡ್ಕೊಳ್ತಾ ಹೋಗ್ರಿ ಒಂದು ಕ್ಯಾಲೆಂಡರ್ಲಿ, ನಾನು ಇವತ್ತು ಇದನ್ನ ಮಾಡಿದೆ, ಎಸ್, ಈ ತರ ಮಾಡ್ತಾ ಹೋಗಿ. ಇದಾದ್ಮೇಲೆ ಬಹಳಷ್ಟು ಜನ ಮಾಡ್ತಾ ಇರುವಂತ ತಪ್ಪೇನಂತ ಅಂದ್ರೆ, ಅವರು ಯಾವುದರಲ್ಲಿ ಸ್ವಾರ್ಥ ಇರಬೇಕು ಆ ಸ್ವಾರ್ಥ ಅವರಲ್ಲಿ ಇಲ್ಲ. ಮುಖ್ಯವಾಗಿ ನೀವು ಈಗ ಇನ್ನು ನಿಮ್ಮ ಭವಿಷ್ಯವನ್ನ ಕಟ್ಕೊಳ್ತಾ ಇದ್ದೀರಿ ಅಂತ ಅಂದ್ರೆ, ನಿಮ್ಮಲ್ಲಿರಬೇಕಾದಂತಹ ಸ್ವಾರ್ಥ ಏನು ಅಂತ ಅಂದ್ರೆ, ಸಮಯಕ್ಕೆ ಗೌರವ ಕೊಡೋದು. ನಿಮ್ಮ ಸಮಯ ತುಂಬಾ ಅಮೂಲ್ಯ. ಯಾರ್ ಏನ್ ಹೇಳಿದ್ರು ಕೇಳಬಾರ್ದು. ನಿಮ್ಮ ಸಮಯಕ್ಕೆ ನೀವು ಭವಿಷ್ಯವನ್ನ ಕಟ್ಕೊಳ್ಳೋವರೆಗೂ ಅಂದ್ರೆ, ಈಗ ನೀವೇನ್ ವಿದ್ಯಾರ್ಥಿ ಇರ್ತೀರಿ ಅಲ್ಲಿಂದ, ಅದರಲ್ಲೂ ಮುಖ್ಯವಾಗಿ 20ನೇ ವರ್ಷದಿಂದ 30ನೇ ವರ್ಷ, ಈ ಟೈಮ್ ನಲ್ಲಿ ಪಾರ್ಟಿ ಆಗಿರ್ಬೋದು, ಫಂಕ್ಷನ್ ಗಳಾಗಿರ್ಬೋದು, ಅಥವಾ ಟ್ರಿಪ್ ಗಳಾಗಿರ್ಬೋದು, ಇದನ್ನ ಎಷ್ಟು ತ್ಯಾಗ ಮಾಡ್ತೀರಿ ನೋಡ್ರಿ, 30ರ ನಂತರ ಅಷ್ಟು ಫ್ರೀಡಮ್ ಸಿಗುತ್ತೆ ನಿಮಗೆ. ನೆನಪಿರಲಿ, ಈ ಮಾತನ್ನ ತುಂಬಾ ನೆನಪಿಟ್ಕೊಡ್ರಿ. ಯಾಕಂದ್ರೆ ಇದೇ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಅಥವಾ ಯುವಕರು ಹಾಳಾಗೋದು. ಈ ವಯಸ್ಸಿನಲ್ಲಿ ಪಾರ್ಟಿ, ಫಂಕ್ಷನ್, ಟೂರು ಬೇಡವೇ ಬೇಡ. ಒಂದು 10 ವರ್ಷ ಕುತ್ಕೊಂಡ್ ಬಿಡ್ರಿ ಭವಿಷ್ಯ ಕಟ್ಕೊಳ್ಳೋಕೆ. 30ರ ನಂತರ ಫುಲ್ ಫ್ರೀಡಮ್ ನಿಮಗೆ. 30ರ ನಂತರ ಫುಲ್ ಫ್ರೀಡಮ್, ಸ್ವತಂತ್ರ ಇರುತ್ತೆ. ಸೆಲ್ಫಿಶ್ ಆಗ್ರಿ. ಯಾವ್ದಕ್ಕೆ? ಒಳ್ಳೇದಕ್ಕೋಸ್ಕರ ಸ್ವಾರ್ಥಿಗಳಾಗ್ರಿ. ಒಳ್ಳೇದಕ್ಕೋಸ್ಕರ, ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋಕೋಸ್ಕರ. ಕೆಟ್ಟ ಕೆಲಸಗಳಿಗೆ ಕರೆದ್ರೆ ಹೋಗ್ಬೇಡ್ರಿ. ಅನವಶ್ಯಕವಾದಂತ ವೇಳೆಯನ್ನ ವ್ಯರ್ಥ ಮಾಡುವಂತ ಕೆಲಸಗಳಿಗೆಲ್ಲ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಬಳಿನೇ ಏನು ಇಲ್ಲ ಅಂದಾಗ ನೀವು ಇನ್ನೊಬ್ರಿಗೆ ಏನ್ ಮಾಡೋಕ್ ಸಾಧ್ಯ?
ನಿಮ್ಮ ಬಳಿನೇ ಎನರ್ಜಿ ಇಲ್ಲ, ಇನ್ನೊಬ್ರು ಯಾರೋ ಏನೋ ಕೇಳೋಕ್ ಬಂದಾಗ ಕೊಡೋಕಾಗತ್ತಾ ನಮ್ ಬಳಿನೇ ಇಲ್ದೇ ಇದ್ರೆ? ಮೊದಲು ನಮ್ಮ ಭವಿಷ್ಯವನ್ನ ನಾವು ಕಟ್ಕೊಳ್ಬೇಕಲ್ವಾ? ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮನೆ ಗೆದ್ದು ಮಾರು ಗೆಲ್ಲು. ಮೊದಲು ನಮ್ಮ ಮನೆಗೆ ಏನ್ ಬೇಕೋ ನಾವು ಅದನ್ನ ಮಾಡ್ಕೊಳ್ಬೇಕು, ಆಮೇಲೆ ಸಮಾಜ ಸುಧಾರಕರಾಗ್ಬೇಕು ನಾವು. ಬಹಳ ಬಾರಿ ಅನ್ಸುತ್ತೆ, ನನಗೂ ಅನ್ಸುತ್ತೆ, ನಿಮ್ಗೂ ಅನಿಸ್ತಾ ಇದೆ. ಯಾಕಂದ್ರೆ ಈ ಸಮಾಜದಲ್ಲಿ ನಡೀತಾ ಇರುವಂತ ಕೆಟ್ಟ ವಿಚಾರಗಳನ್ನ, ಕೆಟ್ಟ ಘಟನೆಗಳನ್ನ ನೋಡಿದಾಗ ನಾವು ಮುನ್ನುಗ್ಗಬೇಕು, ಇದ್ರ ಬಗ್ಗೆ ಮಾತಾಡಬೇಕು, ಈ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಅನಿಸುತ್ತೆ, ಹೌದಲ್ವಾ? ಒಂದು ಮಾತು ಹೇಳ್ತೀನಿ ಕೇಳ್ರಿ, ವ್ಯವಸ್ಥೆಯಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ದೋಷಗಳಿಲ್ಲ, ಇಡೀ ವ್ಯವಸ್ಥೆನೇ ದೋಷಪೂರಿತವಾಗಿದೆ. ಆ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಪರ್ಯಾಯವಾದ ವ್ಯವಸ್ಥೆನ ಕಟ್ಟುವಂತ ಸಾಮರ್ಥ್ಯ ಬರಬೇಕು. ಅದು ಬರೋಕೆ ಸಮಯ ಬೇಕಾಗತ್ತೆ. ಬಿಟ್ಬಿಡ್ರಿ, ಜಗತ್ತಿನ ಯೋಚನೆ ಬಿಟ್ಬಿಡ್ರಿ. ನೀವು ನಿಮ್ಮ ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರು ಅಷ್ಟೇ ನಿಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋದ್ರಲ್ಲಿ ಸ್ವಾರ್ಥಿಗಳಾಗ್ರಿ. ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದು ಸೆಲ್ಫ್ನೆಸ್ ಅಲ್ಲ, ಅದು survival. ಅವಿಭಾಜ್ಯ ಅಂಗ. ನಿಮ್ಮನ್ನ ನೀವು ಕಟ್ಕೊಳ್ಬೇಕು, ನಿಮ್ಮನ್ನ ನೀವು ಉಳಿಸ್ಕೊಳ್ಬೇಕು. ಸೊ ಅದ್ರಲ್ಲೂ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಏನ್, ನಿಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಸಿಕ್ಕಿದೆ ನೋಡಿ, ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಬಂದಿರೋದು ಇದು. ಇವತ್ತಿನ ಕಾಲದಲ್ಲಿ ಬೆಳೆಯೋದು ತುಂಬಾ ಈಸಿ, ಹಾಳಾಗೋದು ತುಂಬಾ ಈಸಿ. ಎಲ್ಲಾ ಮೊಬೈಲ್ ನಲ್ಲೇ ಇದೆ. ಮೊದಲು ಪಾಲಕರು ಮಕ್ಕಳನ್ನ ಮನೆಯಲ್ಲೇ ಇಡ್ತಾ ಇದ್ರು, ಯಾಕಂದ್ರೆ ಹೊರಗಡೆ ಹೋದ್ರೆ ಹಾಳಾಗ್ತಾರೆ ಅಂತ, ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಹಾಳಾಗ್ತಾರೆ ಅಂತ. ಬಟ್ ಇವತ್ತಿನ ಕಾಲ ಹಾಗಿಲ್ಲ, ಹೊರಗಡೆ ಹೋಗೋ ಅಗತ್ಯನೇ ಇಲ್ಲ. ಒಂದೇ ಕೊಠಡಿಯಲ್ಲಿ ಇದ್ಕೊಂಡು ಮೊಬೈಲ್ ಕೊಟ್ರೆ ಸಾಕು, ಆ ವ್ಯಕ್ತಿ ಹಾಳಾಗ್ಬಿಡ್ತಾನೆ. ಹಾಗಾಗಿ ನಿಮ್ಮ ಬಳಿ ಇರುವಂತಹ ಈ ಮೊಬೈಲ್ ಅನ್ನುವಂತ ಒಂದು ಅಸ್ತ್ರವನ್ನ ಬಳಸ್ಕೊಂಡು ನೀವು ಗ್ರೇಟ್ ಆಗ್ತಿರೋ ಅಥವಾ ನೀವು ಗ್ರೇಟ್ ಆಗ್ತಿರೋ ಅಥವಾ ನೀವು ಹಾಳಾಗ್ತಿರೋ ನಿಮ್ಮ ಕೈಲಿದೆ. ಟೈಮ್ ಬ್ಲಾಕಿಂಗ್ ಅಂತ ಕರಿತೀವಿ. ಯಾವ ಟೈಮ್ ನಲ್ಲಿ ನಾನು ಏನ್ ಮಾಡ್ಬೇಕು ಅಷ್ಟು ಕ್ಲಾರಿಟಿ ಇರಲಿ ನಿಮ್ ಬಳಿ. ಯಾವ ಟೈಮ್ ನಲ್ಲಿ ಏನ್ ಮಾಡ್ಬೇಕು ಅನ್ನುವಂತ ಒಂದು ಕ್ಲಾರಿಟಿ ನಿಮ್ ಬಳಿ ಇತ್ತು, ನಿಮ್ಮನ್ನ ಯಾರು ತಡೆಯೋಕ್ಕಾಗಲ್ಲ ರೀ. ಮೊಬೈಲ್ ಬಳಸಬೇಡಿ ಅಂತ ನಾನು ಎಲ್ಲೂ ಹೇಳಲ್ಲ, ಯಾವತ್ತೂ ಹೇಳಲ್ಲ ನಿಮ್ಗೆ. 1 ರಿಂದ 2 ಗಂಟೆ ಪ್ರತಿದಿನ ಬಳಸಿ, ಪರವಾಗಿಲ್ಲ. ಆದ್ರೆ ಒಂದು ಟೈಮ್ ಅಂತ ಇರುತ್ತೆ ನೋಡ್ರಿ, ಆ ಟೈಮ್ಗೂ ಅಷ್ಟೇ ಅದನ್ನ ಇಟ್ಕೊಳ್ಳೋದು. ನಾನಿವತ್ತ ಇಷ್ಟು ಓದಿನೇ ಈ ಮೊಬೈಲ್, ನಾನಿವತ್ತು ಈ ಕೆಲಸ ಮಾಡಿದ ನಂತರನೇ ಈ ಮೊಬೈಲ್ ಮಾಡಿದ ನಂತರನೇ ಇವತ್ತು ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಟಾರ್ಗೆಟ್ ಹಾಕೊಡ್ರಿ, ನಾನು ಇವತ್ತು 10 ಪುಟಗಳ ನೋಟ್ಸ್ ಮಾಡಿದ ನಂತರನೇ ನಾನು ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡೋದು. ಈ ತರ ನಿಮಗೆ ನೀವೇ ಟಾರ್ಗೆಟ್ ಗಳನ್ನ ಹಾಕೊಳ್ಬೇಕು. ಅವಾಗ ನಿಮ್ ಬ್ರೈನ್ ಅದಕ್ಕೆ ರೂಢಿ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದು ಒಂದು ರೀತಿ ಬಹುಮಾನದ ತರ ಸಿಗುತ್ತೆ ನಿಮ್ಗೆ. ನೀವು ಹಾಗೆ ಸುಮ್ನೆ ಖಾಲಿ ಕೂತ್ಕೊಂಡ್ಬಿಟ್ರೆ ಮನಸ್ಸು ಏನ್ ಅನ್ಸುತ್ತೆ ಅವಾಗ, ಸೊ ನಾನು ಕೆಲಸ ಮಾಡ್ಬೇಕು, ಆರಾಮಿದ್ದೀನಿ, ಈಗ ನಡೆಯುತ್ತೆ. ಬಟ್ ಬರ್ತಾ 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 25, 26, 27, 28 ವರ್ಷ ಅವಾಗ ಜನ ಪ್ರಶ್ನೆ ಮಾಡೋಕೆ ಆರಂಭ ಮಾಡ್ತಾರೆ, ಏನ್ ಮಾಡ್ತಿದೀಯ? ಹಾಗಾಗಿ ಪ್ಲಾನ್ ಮಾಡ್ಕೊಳ್ರಿ, ನಾನು ಏನ್ ಮಾಡ್ಬೇಕು, ನಾನು ಏನ್ ಆಗ್ಬೇಕು. ಹಾಗಂತ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಸರ್ ನಾನೇನೋ ಪ್ಲಾನ್ ಮಾಡ್ಕೊಳ್ತೀನಿ, ನಾನೇನೋ ಓದ್ತೀನಿ, ನಾನು IAS ಮಾಡ್ಬೇಕಂತಾನೆ ಬಂದಿದ್ದೀನಿ, IPS ಮಾಡ್ಬೇಕಂತ ಬಂದಿನಿ, ಅಥವಾ ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಕೈ ಹಾಕಿದ್ದೆ, ನಾನು ಯಶಸ್ವಿ ಆಗ್ಲಿಲ್ಲ, ಈಗ ನಾನು ಏನ್ ಮಾಡ್ಬೇಕು? ನೀವು ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟಿದ್ರೆ ಅದರಲ್ಲಿ ಒಂದಲ್ಲ ಒಂದು ದಾರಿ ತೆರೆದುಕೊಳ್ಳುತ್ತೆ, ನಿಜಕ್ಕೂ ಕೂಡ ತೆರೆದುಕೊಳ್ಳುತ್ತೆ. ಈಗ ಆಕಾಶಕ್ಕೆ ಒಬ್ಬ ಹೋಗ್ತಾ ಇದ್ದಾನಂತ ಅಂದ್ರೆ ಅಟ್ಲೀಸ್ಟ್ ಮರ ಆದ್ರೂ ಹತ್ತಿರ್ತಾನಲ್ಲ ಅವನು. ಅದೇನೋ ಒಂದು ಅಂತಾರಲ್ಲ, ಅದು ಶೂಟ್ ಫಾರ್ ದ ಸ್ಕೈ, ಅಟ್ ಲೀಸ್ಟ್ ಲ್ಯಾಂಡ್ ಆನ್ ದ ಮೂನ್. ಅಂದ್ರೆ ನೀವು ಆಕಾಶಕ್ಕೆ ಗುರಿ ಇಟ್ಟಾಗ ಚಂದ್ರನ ಮೇಲಾದ್ರೂ ಹೋಗಿ ನಿಂತ್ಕೊಳ್ತೀರಿ. ಇದಕ್ಕಿಂತ ಮುಂದೆ ಇದ್ರ ನಂತರ ನಾನು ಹೇಳ್ತೀನಿ, ನಿಮ್ಮ ಸಮಯ ತುಂಬಾ ಅಮೂಲ್ಯವಾಗಿರೋದು. ನಿಮ್ಮ ಲೈಫ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಎಷ್ಟು ಲೈಕ್ಗಳು ಬರುತ್ತೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಡಿ. ಇನ್ನೂ ಒಂದು ಅಂಶ ಹೇಳ್ತೀನಿ ನಿಮಗೆ, ನೀವು ತುಂಬಾ ಗ್ರೇಟ್ ವ್ಯಕ್ತಿ ಆಗೋರಿದ್ದೀರಿ ಅಂತ ಅಂದ್ರೆ ನಿಮ್ಮ ಮಾಹಿತಿಗಳನ್ನ ಆದಷ್ಟು ಸೀಕ್ರೆಟ್ ಆಗಿಡ್ರಿ, ಆದಷ್ಟು ಸೀಕ್ರೆಟ್ ಆಗಿಡ್ರಿ. ನಿಮ್ಮ ಸಾಧನೆಗಳನ್ನ ತೋರಿಸ್ಕೊಡ್ರಿ, ಪರವಾಗಿಲ್ಲ. ಆದ್ರೆ ನಿಮ್ಮ ಬರ್ತ್ಡೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆ ಪ್ರವಾಸಕ್ಕೆ ಹೋಗಿದ್ದೆ, ಈ ಪ್ರವಾಸಕ್ಕೆ ಹೋಗಿದ್ದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಅಂತದ್ದೆಲ್ಲ ಈಗ ಮಾಡಲ್ಲ. ಮುಂದೆ ನೀವು ಸಾಧನೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡ್ರಿ, ಅಂತದ್ದೆಲ್ಲ ತಪ್ಪಿಲ್ಲ. ನಿಮ್ಮ ಗುರಿಗಳನ್ನ ಏನ್ ಅನ್ಕೊಂಡಿರ್ತೀರಿ ಅದರಲ್ಲಿ ಅರ್ಧದಷ್ಟು ಗುರಿಗಳನ್ನ ತಲುಪಿದ್ರಿ, ಅವಾಗ ಆರಾಮ ಮಾಡ್ರಿ, ಪರವಾಗಿಲ್ಲ. ಬಟ್ ಅಲ್ಲಿವರೆಗಾದ್ರೂ ಅದನ್ನ ಸೀಕ್ರೆಸಿಯನ್ನ ಮೇಂಟೈನ್ ಮಾಡ್ರಿ. ಸೀಕ್ರೆಸಿ ಗುಟ್ಟಾಗಿರ್ಲಿ. ನಿಮ್ಮ ಗುರಿಗಳಾಗ್ಲಿ, ನಿಮ್ಮ ಸದ್ಯದ ಒಂದು ಖಾಸಗಿತನ ಅನ್ನೋದೇನಿದೆಯಲ್ಲ ಅದನ್ನ ಗುಟ್ಟಾಗಿ ಇಟ್ಕೊಡ್ರಿ, ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ಓಕೆ. ಆಮೇಲೆ ನೀವು ಆನ್ಲೈನ್ ನಲ್ಲಿ ಕುಳಿತುಕೊಳ್ಳೋ ಬದಲು ಏನಾದ್ರೂ ಒಂದು ನೀವು ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡಿ. ಒಂದು ಆಫ್ಲೈನ್ ಅಲ್ಲಿ ನೀವು ಹೆಮ್ಮೆ ಪಡಬೇಕು ಅದ್ರ ಬಗ್ಗೆ. ಓಕೆ, ನಾನು ಈ ಒಂದು ಪರೀಕ್ಷೆಯನ್ನ ಪಾಸ್ ಆದೆ, ನಾನು ಈ ಒಂದು ಉದ್ಯಮವನ್ನು ಆರಂಭ ಮಾಡಿದೆ, ನಾನು ಈ ಒಂದು ಕೆಲಸದಲ್ಲಿ ಸೇರ್ಕೊಂಡೆ. ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಅನಿಸ್ಬೇಕು, ಅಂತ ಕೆಲಸದಲ್ಲಿ ನೀವು ತೊಳ್ಕೊಳ್ಬೇಕು. ಈ ಸೋಷಿಯಲ್ ಮೀಡಿಯಾ ಟೆಂಪ್ರರಿ ಮಾತ್ರ ಇದು, ನಿಮ್ಗೆ ಇದು ದೀರ್ಘಕಾಲಿಕ ನೆಮ್ಮದಿನ ಕೊಡುವಂತದ್ದಲ್ಲ ನಿಮ್ಗೆ. ಅದು 3ನೇದು. ಇನ್ನು 4ನೇದು ನೋಡೋಣ. ಸಮನ್ ಲೆಸ್ ಕ್ವಾಲಿಫೈಡ್ ದ್ಯಾನ್ ಯು ಈಸ್ ಲಿವಿಂಗ್ ಯುವರ್ ಡ್ರೀಮ್ ಲೈಫ್. ನೆನ್ಪಿಟ್ಕೊಡ್ರಿ, ನಿಮ್ಮಷ್ಟು ಜಾಣರಲ್ಲದೆ ಇರುವಂತಹ ವ್ಯಕ್ತಿಗಳು ನಿಮಗಿಂತ ಆರಾಮಾಗಿರೋ ಜೀವನವನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಯಾರು, ನಮ್ಮ ಭಾರತದ ರಾಜಕಾರಣಿಗಳನ್ನ ತೆಗೆದುಕೊಡ್ರಿ, ಅವರೆಲ್ಲರೂ ಕೂಡ ನಿಮ್ಮಷ್ಟು ಕಷ್ಟಪಟ್ಟು ಓದಿದ್ರ ಹಿಂದಿನ ಕಾಲದಲ್ಲಿ? ಅವ್ರ ಮಕ್ಕಳು ಇವತ್ತಿನ ಕಾಲದಲ್ಲಿ ಓದ್ತಾ ಇದ್ದಾರೆ. ಬಟ್ ಅವ್ರು ಯಾಕೆ ಆ ತರ ಜೀವನ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಿಮ್ ಹಾಗೆ 7 ಗಂಟೆ 8 ಗಂಟೆವರೆಗೂ ಮಲ್ಕೊಳ್ಳಲ್ಲ. ಅವ್ರು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ, ಅಥವಾ ರಾತ್ರಿ 12ವರೆಗೂ ಎಚ್ಚರ ಇರ್ತಾರೆ. ಅವ್ರು ದುಡಿತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ದುಡ್ಕೊಳ್ತಾರೆ. ಮಾರ್ವಾಡಿಗಳು, ರಾಜಸ್ಥಾನದಿಂದ ಬರೋರು, ಗುಜರಾತ್ ನಿಂದ ಎಲ್ಲ ಬಿಸ್ನೆಸ್ ಗಳು ಯಾಕೆ ಅವ್ರು ಬೆಳೀತಾ ಇದಾರೆ? ಯಾಕಂದ್ರೆ ಅವ್ರು
ಆಕ್ಟಿವ್ ಇದಾರೆ, ಆಕ್ಷನ್ ತಗೊಳ್ತಾರೆ. ಈಗ ಏನ್ ಕೆಲಸ ಮಾಡ್ಬೇಕು ಅಷ್ಟು ಮಾಡ್ತಾರ ಅವ್ರು. ಮುಂದೆ 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 ಮುಂದಕ್ಕೆ ಹಾಕ್ತಾ ಹೋಗಲ್ಲ. ಬಟ್ ನಾವೆಲ್ಲಿ ಹಿಂದುಳಿತಾ ಇದೀವಿ, ನಾವು ಮುಂದಕ್ಕೆ ಹಾಕ್ತೀವಿ, ಮುಂದಕ್ಕೆ ಹಾಕ್ತೀವಿ, ಮುಂದಕ್ಕೆ ಹಾಕ್ತೀವಿ. ಯಾಕೆ ಮುಂದಕ್ಕೆ ಹಾಕ್ತೀವಿ? ಮೊಬೈಲ್ ಇದೆ. ಬಹಳಷ್ಟು ಬಾರಿ ಎಷ್ಟೋ ಒಳ್ಳೆ ಒಳ್ಳೆ ರೀಲ್ಗಳು, ಎಷ್ಟೋ ಒಳ್ಳೆ ಒಳ್ಳೆ ಕಂಟೆಂಟ್ ಬಂದಿರುತ್ತೆ. ಅದನ್ನ ಎಲ್ಲೋ ಒಂದ್ ಕಡೆ ಬರೆದು ನೆನ್ಪಿಟ್ಕೊಳ್ಳಲ್ಲ. ನಾವ್ ಏನ್ ಮಾಡ್ತೀವಿ, ಅದನ್ನ ಸೇವ್ ಮಾಡ್ತೀವಿ, ಮುಂದಕ್ಕೆ ಬಂದ್ಬಿಡ್ತೀವಿ. ಹಾಗೆ ಸೇವ್ ಮಾಡಿರುವಂತಹ ಸಾವಿರಾರು ಪೋಸ್ಟ್ಗಳಿರುತ್ತೆ, ಒಂದ್ಸಾರಿ ಚೆಕ್ ಮಾಡ್ಕೊಳ್ರಿ. ಸೇವ್ ಮಾಡಿ ಇಟ್ಕೊಂಡಿರ್ತೀವಿ, ಬಟ್ ವಾಪಸ್ ನೋಡಿರೋದಿಲ್ಲ ಅದನ್ನ. ಅಂದ್ರೆ ಅಲ್ಲೇ ನೆನ್ಪಿಡೋದನ್ನ ಮೈಂಡ್ ಹಾಕೊಳ್ಳೋದಿಲ್ಲ. ಆ ತರ ಮಾಡಿದಾಗ ನಾವು ಇಡುತ್ತಾ ಇದೀವಿ. ಓಕೆ, ಇಂತಹ ಆ ಏನದು ಸತ್ವಹೀನ, ಆ ಜ್ಞಾನ ಜ್ಞಾನರಹಿತ ವ್ಯಕ್ತಿಗಳು ಸಮಾಜವನ್ನ ಆಳಿ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾ ಇರುವಾಗ, ನಿಮ್ಮಂತ ಪ್ರಬುದ್ಧರು ಏನೋ ಕನಸನ್ನ ಕಟ್ಕೊಂಡಿರೋ ನೀವು ಫೇಲ್ ಆಗ್ತೀರಿ. ಯಾಕೆ ಹೆದರ್ಬೇಕು? ಹೆದರ್ಬೇಡ್ರಿ. ಬದುಕಿರೋದೇ ನಾವು ತಪ್ಪು ಮಾಡೋಕೆ, ನಾವು ಎಡುವೋಕೆ. ಅಂದ್ರೆ ಸಮಾಜಕ್ಕೆ ಕೆಟ್ಟದ್ ಮಾಡೋದಂತ ಅಲ್ಲ, ಸಮಾಜಕ್ಕೆ ಒಳಿತನ ಮಾಡೋಕ್ ಹೋಗಿ ಎಡುವಿದ್ರೆ ಎಡುವ್ರಿ. 100 ಸಾರಿ ಎಡುವಿದಾಗ 101ನೇ ಸಾರಿ ನೀವ್ ಎದ್ ನಿಲ್ತೀರಲ್ವಾ? ಜನ ನಗ್ತಾರೆ ನಗ್ತಾರೆ ನಗ್ತಾರೆ, ಕೊನೆಗೆ ನಿಮ್ ಬಳಿ ಬಂದು ಕೇಳ್ತಾರೆ ಹೇಗೆ ಈ ಸಾಧನೆ ಮಾಡಿದ್ರಿ ಅಂತ. ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಪ್ರಯತ್ನ ಪಡ್ತಾನೆ ಇರ್ರಿ, ಪ್ರಯತ್ನ ಪಡ್ತಾನೆ ಇರ್ರಿ. ಯಾಕಂದ್ರೆ ಈ ರಾಜಕಾರಣಿಗಳು ಸುಳ್ಳು ಹೇಳಿ ಹೇಳಿನೇ ಜೀವನ ಮಾಡ್ತಾ ಇರುವಾಗ, ಸತ್ಯದ ದಾರಿಯಲ್ಲಿ ನೀವು ಹೋಗ್ತಾ ಇರುವಾಗ ನೀವ್ ಯಾಕೆ ಯಾರಿಗೆ ಹೆದರ್ತೀರಿ? ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಉತ್ತರ ಕೊಡ್ಬೇಕಾಗಿರೋದು ನಿಮಗೆ ಅನ್ನ ಹಾಕ್ತಾ ಇರೋರು ಮಾತ್ರ, ಬೇರೆ ಯಾರಿಗೂ ಬೇಡ. ನಿಮ್ಮ ಶಿಕ್ಷಕರಿಗೆ, ಯಾಕಂದ್ರೆ ನಿಮ್ಮ ಬುದ್ಧಿ ಹೇಳ್ತಾ ಇರ್ತಾರೆ ಅವರು, ನೀವು ನಿಮ್ಮ ತಂದೆ ತಾಯಿ, ಇಷ್ಟು ಸಾಕು. ಬೇರೆ ಯಾರಿಗೂ ನೀವು ಉತ್ತರ ಕೊಡೋ ಅಗತ್ಯ ಇಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ. ಓಕೆ, ಅದಕ್ಕೆ ಯಾಕೆ ಇವ್ರು ಬೆಳಿತಾರೆ ಇಂಥ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್? ಯಾಕೆ ಕೆಲವೊಬ್ರು ಕೆಟ್ಟವ್ರು ಇರ್ತಾರೆ ನೋಡ್ರಿ, ಅಂತವ್ರು ಯಾಕೆ ಬೆಳಿತಾರೆ ಅಂದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಏನೋ ಒಂದು ಮಾಡ್ತೀನಿ, ಒಂದು ಮಂಡ ಧೈರ್ಯ ಅಂತ ಕರಿತೀವಿ, ಇಂಬು ಧೈರ್ಯ ಅಂತ ಕರಿತೀವಿ. ಆದ್ರೆ ಯಾವ ವ್ಯಕ್ತಿಗಳು ಒಳ್ಳೆಯವರು ಇರ್ತಾರೆ ಅಂತವ್ರು ಬರೀ ಓವರ್ ಥಿಂಕಿಂಗ್ ನನ್ನಿಂದ ಆಗುತ್ತೋ ಇಲ್ವೋ, ಅವ್ರು ಹಾಗ ಅನ್ಕೊಂಡ್ರೆ ಹೇಗೆ, ಇವ್ರು ಹೀಗ್ ಅನ್ಕೊಂಡ್ರೆ ಹೇಗೆ, ಬಹುಶಃ ನನ್ನಿಂದ ಇದಾಗಲ್ಲ ಅನ್ಸುತ್ತೆ. ಯಾಕ್ರಿ ಯಾಕಾಗಲ್ಲ? ಹಿಂದಿನ ಕಾಲದಲ್ಲಿ ಸೋರ್ಸ್ ಇರ್ಲಿಲ್ಲ, ಸಂಪನ್ಮೂಲಗಳಿರ್ಲಿಲ್ಲ. ಈಗ ಎಲ್ಲಾ ಬಂದಿದೆಯಲ್ಲ ಸಂಪನ್ಮೂಲ. ಏನ್ ಕೊರತೆ ಏನಿದೆ? ಎಲ್ಲಾ ಇದೆ, ಎಲ್ಲಾ ಇದೆ, ಎಲ್ಲಾ ಇದೆ. ಹುಡುಕ್ಬೇಕು ನೀವು ಅದನ್ನ, ನೀವೇ ಹುಡುಕ್ಬೇಕು. ಎಲ್ಲಾ ಸಿಗುತ್ತೆ, ಬೆರಳ ತುದಿಯಲ್ಲೇ ಸಿಗುತ್ತೆ, ಅಂಗೈ ಅಗಲದಲ್ಲೇ ಸಿಗುತ್ತೆ. ಹುಡುಕ್ರಿ, ನೀವೇ ಹುಡುಕ್ರಿ, ನಾನ್ ಹೇಳಲ್ಲ, ನೀವು ಹುಡುಕ್ಬೇಕು ಅದನ್ನ. ಸೊ ನಿಮಗಿಂತ ಕಡಿಮೆ ಓದಿರುವಂತಹ ವ್ಯಕ್ತಿಗಳು, ನಿಮಗಿಂತ ಕಡಿಮೆ ಏನದು ಒಂದು ಜ್ಞಾನ ಇರುವಂತಹ ವ್ಯಕ್ತಿಗಳು ಜಗತ್ತನ್ನ ಆಳ್ತಾ ಇದಾರೆ, ಶ್ರೀಮಂತರಾಗ್ತಾ ಇದಾರೆ ಅಂತ ಅಂದ್ರೆ ಅವರು ಆಕ್ಷನ್ ತಗೊಳ್ತಾ ಇದಾರೆ. ಈಗ ನೀವೇನ್ರಿ, ಅವರು ಇನ್ನೊಬ್ಬರ ಪರ್ಮಿಷನ್ ಗಾಗಿ ವೇಟ್ ಮಾಡ್ಲಿಲ್ಲ. ನೆವರ್ ವೇಟೆಡ್ ಫಾರ್ ಅದರ್ಸ್ ಪರ್ಮಿಷನ್, ಅದರ್ ಅಪ್ರೂವಲ್. ಇನ್ನೊಬ್ಬರ ಕೆಲವೊಬ್ರು ಸಲಹೆ ಮಾತ್ರ ಕೇಳ್ಬೇಕು. ಕೊನೆಗೆ ನಿಮ್ಗೆ ಏನ್ ತಿಳಿಯುತ್ತೋ ಅದನ್ನೇ ಮಾಡ್ಬೇಕು. ನೀವು ಗೊತ್ತಿರ್ಲಿ, ಒಳ್ಳೆ ನಿರ್ಧಾರ, ಒಳ್ಳೆ ಕೆಲಸ ಮಾಡುವಾಗ ಜನರ ಸಲಹೆಗಳನ್ನ ಕೇಳ್ತಾ ಕುತ್ಕೊಳಿಕ್ ಹೋಗ್ಬೇಡ್ರಿ, ಅದು ದೊಡ್ಡ ತಪ್ಪು. ಓಕೆ, ಆಮೇಲೆ ದಿ ಜಸ್ಟ್ ಮೂಡ್ ಸೋ ಯು ಕ್ಯಾನ್. ಅವರು ಮುಂದಕ್ಕೆ ನುಗ್ಗಿಬಿಟ್ರು, ನುಗ್ಗಬೇಕು. ಹಾಗೆ ಹಿಂದುಳಿಬಾರ್ದು. ಯಾಕೆ ಹಿಂದುಳಿದು ಬಿಡ್ತಾರೆ ವ್ಯಕ್ತಿಗಳಂತ ಅಂದ್ರೆ, ಒಬ್ಬರನ್ನ ಕೇಳೋ ವಿಚಾರವನ್ನ 100 ಜನರ ಬಳಿ ಕೇಳ್ಕೊಂಡು ತಿರುಗಾಡ್ತಾರೆ. 100 ಜನ 100 ಅಭಿಪ್ರಾಯ. ಎಲ್ರೂ ಅಭಿಪ್ರಾಯ ಕೇಳ್ತಾ ಹೋದ್ರೆ ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗತ್ತಾ? ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಓಕೆ, ಇನ್ನು 5ನೇ ಒಂದು ಪಾಯಿಂಟ್ ಏನಂತ ಅಂದ್ರೆ, ದ ಮೂವ್ ಯು ಆರ್ ಮೋಸ್ಟ್ ಸ್ಕೇರ್ಡ್ ಟು ಮೇಕ್ ವಿಲ್ ಚೇಂಜ್ ಎವ್ರಿಥಿಂಗ್. ನೀವು ಯಾವ ದಾರಿಯಲ್ಲಿ ಹೋಗೋದು ನಿಮಗೆ ತುಂಬಾ ಕಠಿಣ ಅನಿಸ್ತಾ ಇದೆ ನೋಡ್ರಿ, ಆ ದಾರಿಯಲ್ಲಿ ನೀವು ಹೋಗೋಕ್ ಆರಂಭ ಮಾಡ್ರಿ, ನಿಮ್ಮ ಇಡೀ ಬದುಕೇ ಬದಲಾಗ. ಈ ಕೆಲವೊಬ್ರು ಇಂಗ್ಲಿಷ್ ಕಲಿಬೇಕಂತ ಇರತ್ತೆ, ತುಂಬಾ ಕಷ್ಟ ಪಡ್ತಿರ್ತಾರೆ. ಆದ್ರೆ ಯಾವಾಗ ಪ್ರಾಕ್ಟೀಸ್ ಮಾಡೋಕ್ ಆರಂಭ ಮಾಡ್ತಾರ ನೋಡ್ರಿ, ಒಂದು ಸಾರಿ ಬಂತ್ ಅನ್ಕೊಳ್ರಿ, ಮುಗೀತು ಕತೆ. ಅವ್ರದ್ದು ಕತೆ ಮುಗೀತು. ಅವ್ರನ್ನ ಇಲ್ಲಿವರೆಗೂ ಟೀಕೆ ಮಾಡ್ತಾ ಇದ್ರಲ್ಲ, ಅವ್ರ ಕತೆನೂ ಮುಗೀತು. ಯಾಕಂದ್ರೆ ಅಮೂಲಾಗ್ರವಾದ ಬದಲಾವಣೆ ಬಂದು ಬಿಡುತ್ತೆ ಅವ್ರ ಬಳಿ. ನೀವು ಒಂದೇನೋ ಅನ್ಕೊಂಡಿರ್ತೀರಿ, ತುಂಬಾ ಕಷ್ಟ ಅನಿಸ್ತಾ ಇರತ್ತೆ, ಬಹುಶಃ ನನ್ನಿಂದ ಆಗುತ್ತೋ ಇಲ್ವೋ, ಆ ಒಂದು ಡೌಟ್ ನಿಮ್ಮಲ್ಲಿ ಕಾಡ್ತಾ ಇರತ್ತೆ, ಹೌದಲ್ವಾ? ಸೊ ಅದನ್ನ ಸ್ವಲ್ಪ ಸ್ವಲ್ಪ ಡೈಲಿ, ಸ್ವಲ್ಪ ಸ್ವಲ್ಪ ಪ್ರತಿದಿನ, ಸ್ವಲ್ಪ 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 ಮಾಡ್ತಾ ಹೋಗ್ರಿ. ಒಂದಿನ ಅದು ನಿಮ್ಗೆ ಸಾಧ್ಯ ಆಗಿಬಿಡುತ್ತೆ. ಅವತ್ತು ನೀವು ಸಾಧಿಸಿದ್ರಿ ಅನ್ಕೊಳ್ರಿ, ಮುಗೀತು. ಅಲ್ಲಿವರೆಗೂ ನೀವು ಪಟ್ಟಂತ ಶ್ರಮಕ್ಕೆ ಒಂದು ಸಾರ್ಥಕ್ಯ ಸಿಗುತ್ತೆ. ಈ ಅಂಶವನ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಯಾವುದು ನಮ್ಮನ್ನ ಹೆದರ್ಸ್ತಾ ಇರುತ್ತಲ್ಲ, ಅದೇ ನಮಗೆ ಗೆಲುವನ್ನ ತಂದ್ಕೊಡೋದು. ಯಾವ ವ್ಯಕ್ತಿ ರಿಸ್ಕ್ ತಗೊಳ್ತಾನೆ ನೋಡ್ರಿ, ಅವನೇ ಬೆಳೆಯೋದು. ಯಾರಿಂದ ರಿಸ್ಕ್ ತಗೊಳಕ್ ಆಗೋದಿಲ್ಲ, ಹಿ ನೆವರ್ ಬಿಕಮ್ ಲೀಡರ್, ಹಿ ನೆವರ್ ಬಿಕಮ್ ದ ರೂಲರ್ ಆಲ್ಸೋ ಅಂಡ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ. ಒಬ್ಬ ಲೀಡರ್ ಆಗ್ಬೇಕು, ಒಬ್ಬ ಆಡಳಿತಗಾರ, ಒಬ್ಬ ರಾಜ ಅಥವಾ ಒಬ್ಬ ಮಂತ್ರಿ ಆಗ್ಬೇಕು ಅಂತ ಅಂದ್ರೆ ಅವನ ಬಳಿ ಇರಬೇಕಾದದ್ದು ಈ ಅಂಶ. ನಾನು ಮಾಡ್ತೀನಿ, ನನ್ನಿಂದ ಸಾಧ್ಯ ಇದೆ ಅನ್ನುವಂತ ಆತ್ಮವಿಶ್ವಾಸ ಇರಬೇಕು. ಜನ ನಾಯಕನ ಬಳಿ ಆತ್ಮವಿಶ್ವಾಸ ನೋಡ್ತಾರೆ. ನೀವು ನಾಯಕರಾಗಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಅವಾಗ ಜನ ನಿಮ್ಮ ಮೇಲೆ ಆತ್ಮವಿಶ್ವಾಸ, ಅವರು ನಿಮ್ಮ ಮೇಲೆ ವಿಶ್ವಾಸವನ್ನ ಇಡ್ತಾರೆ. ಈ ಮಾತನ್ನ ಯಾವುದೇ ಕಾರಣಕ್ಕೂ ಯಾವತ್ತು ಮರಿಬೇಡ್ರಿ. ನಿಮ್ಮಲ್ಲಿ ಯಾವುದೋ ಒಂದು ಕೆಲಸದ ಬಗ್ಗೆ ಭಯ ಹುಟ್ಟುತ್ತಾ ಇದೆ ಅಂತ ಅಂದ್ರೆ ಅನ್ಕೊಡ್ರಿ, ಎಸ್, ಇಟ್ ಈಸ್ ದ ಸಿಗ್ನಲ್ ಆಫ್ ಗ್ರೋತ್. ಇದು ಗೆಲುವಿನ ಚಿಹ್ನೆ. ಯಾಕಂದ್ರೆ ಭಯ ಪಡುವಂತ ಕೆಲಸವನ್ನು ನೀವು ಕೈಗೆತ್ಕೊಳ್ತಾ ಇದೀರಲ್ವಾ. ಎಷ್ಟೋ ಬಾರಿ ನಮ್ಮ ಬಳಿ ಬರ್ತಾರೆ, 33 ವರ್ಷ ಆಗಿರುತ್ತೆ, ಇನ್ 2 ವರ್ಷ ಇರುತ್ತೆ ಏಜ್ ಲಿಮಿಟ್, OBC ಕ್ಯಾಟಗರಿ ಇರುತ್ತೆ. ಸರ್ 2 ವರ್ಷ ಇದೆ, ನಾನು UPSC ಟ್ರೈ ಮಾಡ್ಲಾ? ನಾನು ನೋಡ್ರಿ, ಆಲೋಚನೆ ಮಾಡ್ರಿ, ನಿಮ್ ಮೇಲೆ ಡಿಪೆಂಡ್ ಅಂತ ಹೇಳ್ತೀನಿ. ಇಲ್ಲ ಸರ್, ಟ್ರೈ ಮಾಡ್ತೀನಿ. ಯಾಕಂದ್ರೆ ಮುಂದೆ ಸರ್ ನಾನು ಒಂದ್ 2 ವರ್ಷ ಇದ್ದಾಗ ಪ್ರಯತ್ನ ಪಡ್ಲಿಲ್ಲ ಅನ್ನುವಂತ ಒಂದು ಪಾಶ್ಚಾತ್ತಾಪ ಬೇಡ ಸರ್ ನನಗೆ, ನಾನು ಮಾಡ್ತೀನಿ. ಇಂತ ಎಷ್ಟೋ ಜನ ಇದಾರೆ, ನಾನು ಬಹಳ ಬಾರಿ ನೋಡಿದೀನಿ. ರಿಸ್ಕ್ ತಗೊಳ್ಳೋರು ಇದಾರೆ ಬಹಳ ಜನ. ಓಕೆ, ಸೊ ನಿಮ್ಮಲ್ಲಿ ಭಯ ಹುಟ್ಟಿಸ್ತಾ ಇದೆ ಯಾವುದೋ ಒಂದು ಅಂದ್ರೆ ಅದರಲ್ಲಿ ನೀವು ಮುನ್ನುಗ್ಲೇಬೇಕು. ಹಾಗಂತ
ಹುಚ್ಚರಾಗಿ ಹೋಗ್ಬಾರ್ದು, ಅದರ ಆಳ ಅಗಲವನ್ನು ಅರ್ಥಕೊಂಡು ಹೋಗ್ಬೇಕು. ನೀವು ಗೆಲುವು ಸಿಗಬೇಕು ಅಂತ ಅಂದ್ರೆ ಮೈಂಡ್ ಮ್ಯಾಪ್, ಒಂದು ಪ್ಲಾನ್ ಅಂತ ಇರ್ಬೇಕು ನಿಮ್ ಬಳಿ. ಓಕೆ, ಲೀನ್ ಇನ್ ಟು ಇಟ್, ದಾಟ್ಸ್ ವೇರ್ ದ ಮ್ಯಾಜಿಕ್ ಈಸ್. ಯಾವ್ದು ನಿಮಗೆ ಅದರ ಕಡೆನೆ ಹೋಗ್ರಿ, ಅದೇ ನಿಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಭಯಕ್ಕೆ ಹೆದರಬಾರ್ದು. ಮನುಷ್ಯನಿಂದ ಆಗದೇ ಇರುವಂತ ಕೆಲಸ ಯಾವುದೂ ಇಲ್ಲ. ಅದಂತ ಕೆಲವೊಂದು ಲಿಮಿಟ್ಸ್ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ವೀಕ್ನೆಸ್ ಇರುತ್ತೆ. ಬಟ್ ನಿಮ್ಮಲ್ಲಿ ಯಾವ್ದು ಸ್ಟ್ರೆಂತ್ ಇದೆ ನೋಡ್ರಿ, ಅದರಲ್ಲಿ ನೀವು ಬೆಳೆದ್ ಬಿಡ್ಬೇಕು, ಅದ್ರಲ್ಲಿ ನೀವು ಬೆಳೆದ್ ಬಿಡ್ಬೇಕು. ಉಳಿದಿರೋ ತಾನಾಗೇನೆ ಬರುತ್ತೆ. ಆಮೇಲೆ ಎಲ್ಲಾ ನಾನೇ ಮಾಡ್ತೀನಿ ಅಂತ ಅನ್ಬಾರ್ದು ಈಗಿನ ಕಾಲದಲ್ಲಿ, ಅದು ಗೊತ್ತಿರ್ಲಿ. ಇನ್ನು ಕೊನೆಯದಾಗಿ ಹೇಳ್ಬೇಕು ಅಂತ ಅಂದ್ರೆ ನೆನ್ಪಿಟ್ಕೊಡ್ರಿ, ನೋ ಬಡಿ ಈಸ್ ಕಮಿಂಗ್ ಟು ಸೇವ್ ಯು ಬಟ್ ಯು ಕ್ಯಾನ್. ನಿಮ್ಮನ್ನ ಕಾಪಾಡಕ್ಕೆ ಯಾರೂ ಬರೋದಿಲ್ಲ, ನೀವು ಅಷ್ಟೇ ಕೊನೆಗುಳಿಯೋದು ನೀವು ಮಾತ್ರ. ಓನ್ಲಿ ಯು. ಏನೋ ಹೋಗಿರ್ತಾರೆ, ಗುರುಗಳು ಹೋಗಿರ್ತಾರೆ, ಕಾಯೋದು ಡೌಟ್, ನಿಮ್ಮ ಹೆಂಡತಿ ನಿಮಗೆ ಆಗ್ತೆ ಹೋಗ್ಬೋದು, ಒಂದ್ಸರಿ ಬರ್ತಾ ಹೋಗ್ಬೋದು. ಅವಾಗ ನಿಮ್ಮನ್ನ ಕಾಪಾಡ್ಕೊಳ್ಬೇಕಾಗಿರೋದು ನೀವು ಮಾತ್ರ. ಆ ಕಾಲ ಬರಬಾರ್ದು ಅಂತ ಅಂದ್ರೆ ಎಲ್ಲರೂ ನಿಮ್ಮ ಬಳಿ ಇರಬೇಕು, ಎಲ್ಲರೂ ನಿಮಗೆ ಗೌರವ ಕೊಡ್ತಾ ಇರ್ಬೇಕು, ಎಲ್ಲರೂ ನಿಮ್ಮ ಸೇವೆಗೆ ನಿಂತ್ಕೊಂಡಿರ್ಬೇಕು, ಅವ್ರು ಖುಷಿ ಪಡ್ಬೇಕು ಅಂತ ಅಂದ್ರೆ ಇವತ್ತು ನೀವು ಶ್ರಮ ಪಡ್ಲೇಬೇಕು. 20ನೇ ವರ್ಷದಿಂದ 35ರಿಂದ 40 ವರ್ಷ, ಒಂದು 20 ವರ್ಷ ಕಷ್ಟಪಟ್ರಿ ಅನ್ಕೊಡ್ರಿ, ಜೀವನ ನೆಮ್ಮದಿಯಿಂದ ಇರಬಹುದು. ಈ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮನರಂಜನೆ ಮಾಡೋದು ಬೇಡವಾ ಸರ್? ಸಮಯ ಇದೆ, 4 ಗಂಟೆ ಸಮಯ ಇದೆ, 8 ಗಂಟೆ ವರ್ಕ್ ತಗೊಳ್ರಿ, 8 ಗಂಟೆ ನಿದ್ದೆ ತಗೊಳ್ರಿ, ಇನ್ನು 8 ಗಂಟೆ ಸಿಗುತ್ತಲ್ವಾ ನಿಮ್ಗೆ? ವಾರದಲ್ಲಿ ಒಂದು ದಿನ ಬ್ರೇಕ್ ಸಿಗುತ್ತೆ ನಿಮ್ಗೆ, ಇನ್ನೇನ್ ಬೇಕು? ಪ್ಲಾನ್ ಮಾಡ್ಕೊಡ್ರಿ. ಯಾರು ಚೆನ್ನಾಗಿ ಪ್ಲಾನ್ ಮಾಡ್ತಾರೋ ಅವರೇ ಗೆಲ್ಲೋದು. ಪ್ಲಾನಿಂಗ್ ಸರಿಯಾಗಿಲ್ಲ, ಕಷ್ಟ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ ನಾನು ಹೇಳಿದ್ದು? ಸೊ ಈ ನಿಮ್ಮನ್ನ ನೀವು ಈ ತರ ತಿಳ್ಕೊಳ್ಬೇಕು. ನಿಮ್ಮನ್ನ ಯಾವತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಒಂದೊಂದು ಬಾರಿ ಏನಾಗುತ್ತೆ, ನಮ್ಮನ್ನ ನಾವೇ ನಿಂದಿಸ್ಕೊಳ್ತೀವಿ. ನನ್ನಿಂದ ಏನಾಗಲ್ಲ, ನಾನು ಸುಮ್ನೆ ಎಲ್ಲ ಹಾಳು ಮಾಡ್ತಾ ಇದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ನಾವು ಒಂದೇ ಒಂದು ನೆಗೆಟಿವ್ ಪದವನ್ನ ಹೇಳ್ಬಾರ್ದು. ಇದನ್ನ ಬ್ರೂಸ್ಲಿ ಅನ್ನೋರು ಹೇಳ್ತಾನೆ. ಬ್ರೂಸ್ಲಿ ಬಗ್ಗೆ ನೀವು ಸರ್ಚ್ ಮಾಡ್ರಿ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ಸ್ಟ್ರಾಂಗರ್. ನಾವು ನಮ್ಮ ಬಗ್ಗೆ ಏನ್ ಹೇಳ್ಕೊಳ್ತೀವಲ್ಲ ಅದೇ ಆಗ್ತೀವಿ. ನಾವು ನನ್ನಿಂದ ಆಗಲ್ಲ ಅಂದ್ರೆ ಆಗಲ್ಲ, ಆಗತ್ತೆ ಅಂದ್ರೆ ಆಗತ್ತೆ. ನೀವೇನ್ ಅನ್ಕೊಳ್ತೀರಿ ಅದೇ ಆಗತ್ತೆ. ನೀವು ಟ್ರೈ ಮಾಡಿ ನೋಡ್ರಿ, ಇದು ಬಹಳ ಜನರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಅನ್ಕೊಳ್ತಾ ಹೋಗ್ರಿ, ಅದು ಯಶಸ್ವಿ ಆಗಿ ಅದು ಹೇಗೋ ಬಂದ್ ಕೊಡುತ್ತೆ. ಅದನ್ನ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ ಎಷ್ಟೋ ಜನ. ಆ ಪ್ರಕೃತಿ ನಿಮಗೆ ಎಲ್ಲಿಂದನೋ ತಂದು ಕೊಡುತ್ತೆ. ಎಸ್, ಹಾಗೆ ಆಗತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದಾಗ, ನಿಮ್ಮಲ್ಲಿ ಧೈರ್ಯ ಇದ್ದಾಗ, ನೀವು ಅಂದುಕೊಂಡಿರುವಂತ ಎಲ್ಲಾ ಗುರಿಗಳನ್ನ ಸಾಧಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುವಾಗ ಯಾಕೆ ಹಿಂದುಳಿತೀರಿ? ಯಾಕೆ ಸುಮ್ನೆ ಈ ಒಂದು ಕನಿಷ್ಠ ಜೀವನವನ್ನ ಮಾಡ್ತೀರಿ? ಗರಿಷ್ಠ, ಉತ್ಕೃಷ್ಟ, ಸಂಪದ್ಭರಿತ, ಸಮೃದ್ಧ ಜೀವನವನ್ನ ಮಾಡಬೇಕು ಅಂತಂದ್ರೆ ಇವತ್ತೇ ಪ್ಲಾನ್ ಮಾಡ್ಕೊಡ್ರಿ, ಇವತ್ತೇ ಕೆಲಸವನ್ನ ಆರಂಭ ಮಾಡಿ. ಸೊ ಇನ್ನು ಮುಂದೆ ನೋ ಮೋರ್ ಎಕ್ಸ್ಕ್ಯೂಸಸ್. ಯಾವುದೇ ಕಾರಣಕ್ಕೂ ದೂರುಗಳನ್ನ ಹೇಳೋ ಹಾಗಿಲ್ಲ, ಸಬೂಬುಗಳನ್ನ ಹೇಳೋ ಹಾಗಿಲ್ಲ. ಯಾಕಂದ್ರೆ ಸಬೂಬು ಹೇಳೋರು ಯಾವತ್ತೂ ನಾಯಕರಾಗೋದಿಲ್ಲ. ನೋ ಮೋರ್ ವೇಟಿಂಗ್. ಕಾಯಕ್ ಹೋಗ್ಬೇಡ್ರಿ. ಸ್ಟಾರ್ಟ್ ಬಿಲ್ಡಿಂಗ್ ದ ಲೈಫ್ ಯು ಡಿಸರ್ವ್ ನೌ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ಒಂದು ದೊಡ್ಡ ಲಕ್ಸುರಿಯಸ್, ಒಂದು ದೊಡ್ಡ ಪವರ್ಫುಲ್ ನಿಮ್ಗೆ ಲೈಫ್ ಬೇಕು ಅಂತ ಅಂದ್ರೆ ಆ ತರ ಇವತ್ತಿನಿಂದ ನೀವು ಜೀವನ ಮಾಡಬೇಕು. ನೀವು ಲೀಡರ್ ಅಂದ್ರೆ ನಿಮ್ಮ ನಡಿಗೆ ಇರಬೇಕು, ನಿಮ್ಮ ಮಾತಿನ ಶೈಲಿ ಎಲ್ಲ ಅದೇ ತರ ಇರಬೇಕು. ಆ ಗತ್ತು ನಿಮ್ಮಲ್ಲಿ ಈಗಲಿಂದಾನೇ ಬರಬೇಕು. ಹಾಗಂತ ರಫ್ ಆಗಿ ಬಿಹೇವ್ ಮಾಡೋದಲ್ಲ. ಶಿಸ್ತು, ಒಂದು ಶೌರ್ಯ, ಆ ಒಂದು ಧೈರ್ಯ, ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರ್ತಾ ಹೋಗ್ಬೇಕು, ಬೆಳೆಸ್ಕೊಳ್ತಾ ಹೋಗ್ಬೇಕು. ಅದ್ ಹೇಗ್ ಬರುತ್ತಂದ್ರೆ ಕನ್ನಡಿ ಮುಂದೆ ನಿಂತು ಒಂದ್ 2 ನಿಮಿಷ ನಿಮ್ ಮುಂದೆ ನೀವೇ ಮಾತಾಡ್ಕೊಡ್ರಿ. ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಡ್ರಿ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಮಾತಾಡಿ ಅದ್ರ ಜೊತೆ. ನಿಮಗೆ ನೀವೇ ಬುದ್ಧಿ ಹೇಳ್ಕೊಡ್ರಿ ಒಬ್ಬ ವ್ಯಕ್ತಿ ಹೇಳಿದಾಗೆ. ಅದನ್ನ ಆಮೇಲೆ ನೀವೇ ವಾಪಸ್ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಮಲ್ಲಿ ಭಾಷಣ ಕೌಶಲ್ಯ ಕೂಡ ಬರುತ್ತೆ. ಏನ್ ಇದೆಲ್ಲ ಆಮೇಲೆ ಕೊನೆಯದಾಗಿ ಒಂದು ಆಕ್ಷನ್ ಈಗ ಹೇಳ್ತೀನಿ ಅಂತ ಅಂದ್ರೆ ನೋಡೋದಲ್ಲ, ನೀವು ಆಕ್ಷನ್ ಈಗಲಿಂದಾನೇ ತೆಗೆದುಬೇಕು. ರೈಟ್ ಒನ್ಸ್ ಯು ವಿಲ್ ಟೇಕ್ ಟುಡೇ ಕಮೆಂಟ್. ಈ ಕ್ಷಣ ನೀವೇನ್ ಮಾಡ್ತೀರಿ, ಈ ವಿಡಿಯೋ ನೋಡಿದ ತಕ್ಷಣ ಏನ್ ಮಾಡೋರಿದ್ದೀರಿ ಅದನ್ನ ಈ ಕಮೆಂಟ್ ಸೆಕ್ಷನ್ ಬರೀಬೇಕು. ಈ 6 ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಡ್ರಿ. ಈ 6 ಪಾಯಿಂಟ್ಸ್ ಅನ್ನ, ಯಾಕಂದ್ರೆ ಪ್ರತಿದಿನ ಪ್ರತಿ ವರ್ಷ ಹೊಸ ಹೊಸ ಸವಾಲುಗಳು ಬರ್ತಾ ಇವೆ. ಕಾಲ ತುಂಬಾ ವೇಗವಾಗಿ ಹೋಗ್ತಾ ಇದೆ. ಸಂಬಳಗಳು ಆಮೆಗತಿಯಲ್ಲಿ ಹೋದ್ರೆ ಬೆಲೆ ಏರಿಕೆ ಚಿರತೆ ವೇಗದಲ್ಲಿ ಹೋಗ್ತಾ ಇದೆ. ಆ ಕಾಲಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಕೌಶಲ್ಯಗಳನ್ನ ನಾವು ಬೆಳೆಸ್ಕೊಳ್ಬೇಕು, ನಮ್ಮಲ್ಲಿ ಧೈರ್ಯವನ್ನ ನಾವು ಬೆಳೆಸ್ಕೊಳ್ಬೇಕು. ಯಾರಿಗೂ ಹೆದರದೆ ನಮ್ಮ ಆತ್ಮವಿಶ್ವಾಸದಿಂದ ನಿರಂತರ ಶ್ರಮ ಪಡ್ತಾ ನಾವು ಹೋಗ್ಬೇಕಾಗತ್ತೆ. ಅದರಲ್ಲಿ ಈ 6 ಅಂಶವನ್ನು ನೀವು ಅಳವಡಿಸ್ಕೊಂಡ್ರಿ ಅಂದ್ರೆ ಗೆಲ್ತೀರಿ, ಗೆದ್ದೇ ಗೆಲ್ತೀರಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಮರೀರಿ ನಾನು ಹೇಳಿದ್ದನ್ನ ಕಮೆಂಟ್ ಸೆಕ್ಷನ್ ಬರೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನಿಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್.